ಹದ್ದುಬಸ್ತಿನಲ್ಲಿಡಬೇಕು. ಯಾವುದೇ ಸರ್ಕಾರಿ ಶಾಲೆಗಳಿರ್ಬೋದು, ದೇವಾಲಯಗಳಿರ್ಬೋದು, ಎಲ್ಲೂ ಕೂಡ ಅವರು ಚಟುವಟಿಕೆ ಮಾಡಲಿಕ್ಕೆ ಅವ್ರನ್ನ ಬಿಡಬಾರ್ದು ಅಂಥೇಳಿ ಈಗಾಗಲೇ ಒಂದು ಚರ್ಚೆಯನ್ನು ಹುಟ್ಟಾಕಿದ್ದಾರೆ. ಈ ಚರ್ಚೆ ಇವತ್ತು ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ನನಗೆ RSS ಅನ್ನು ಬ್ಯಾನ್ ಮಾಡಬೇಕು ಅಂತೇನಾದರೂ ಅವ್ರು ಅಂದ್ಕೊಂಡಿದ್ರೆ ನಾನು ಅವರನ್ನು ವಿರೋಧ ಮಾಡೋದಿಲ್ಲ. ನಿಮಗೆ ತಾಕತ್ತಿದ್ರೆ ಒಂದು ಸಾರಿ ಬ್ಯಾನ್ ಮಾಡಿ ನೋಡಿ. ಇದೇನೂ ನಿಮಗೆ ಹೊಸದು ಅಲ್ಲ. ಹಿಂದೆ ಕೂಡ RSS ಅನ್ನು ಬ್ಯಾನ್ ಮಾಡಿದ್ದಾಗಿತ್ತು. ಮತ್ತೆ ವಾಪಸ್ ಯಾಕೆ ತೆಗೆದುಕೊಂಡ್ರಿ? ಯೋಚನೆ ಇಟ್ಕೊಂಡಿರುವಂಥ ವ್ಯಕ್ತಿ ನಮ್ಮ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ IT-BT ಸಚಿವರು. ಇಂಥವ್ರ ಕೈನಲ್ಲಿ ಏನನ್ನು ಬಯಸ್ಬೋದು ಅಂತ ಜನ ನಿರಾಶೆ ಆಗ್ತಾರೆ. ಭಾಳ ನೋವಿನಲ್ಲಿ ಭಾಳ ನೋವು ಪಡ್ತಾರೆ. ಹಾಗಾಗಿ ನೀವು ಬರೆದಿರುವಂಥ ಪತ್ರವನ್ನು ಈ ಕೂಡಲೇ ಹಿಂದೆ ಪಡೀರಿ. ಹಿಂದೆ ಪಡೆದು ಕ್ಷಮೆಯನ್ನು ಯಾಚಿಸಿ ಅಂತ ನಾನು ನಿಮ್ಮನ್ನು ಒತ್ತಾಯವನ್ನು ಮಾಡ್ತೀನಿ. ಈ ಮೂಲಕ ನಿಮಗೆ ದೊಡ್ಡತನ ತೋರಿಸ್ಲಿಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟೋಕ್ಕೆ ಅವಕಾಶ ಸಿಕ್ಕಿದಂತಾಗುತ್ತೆ. ನಿಮ್ಮ ತಪ್ಪನ್ನು ಸರಿ ಮಾಡಿಕೊಳ್ಳಿಕ್ಕೂ ಒಂದು ಅವಕಾಶ ಸಿಕ್ಕಿದಂತಾಗುತ್ತೆ. ಸಾವಿರಾರು ಉದಾಹರಣೆಗಳಿದ್ದಾವೆ. ಅದು ಭೂಕಂಪ ಇರ್ಬೋದು, ಪ್ರವಾಹ ಇರ್ಬೋದು, ಯುದ್ಧದ ಪರಿಸ್ಥಿತಿ ಇರ್ಬೋದು, ಸಾಂಕ್ರಾಮಿಕ ರೋಗಗಳಿರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ಜಾತಿ ಮತ ಪಂಥದ ಭೇದವಿಲ್ಲದೆ ನೆರವಿಗೆ ನಿಂತ ನೂರಾರು ಉದಾಹರಣೆಗಳಿದ್ದಾವೆ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಸ್ಥಾಪನೆಗೊಂಡಂಥ ಸಂಘಟನೆಗಳು ಇವತ್ತು ಜನಮನ್ನಣೆಯನ್ನು ಗಳಿಸಿ ಜನಪ್ರೀತಿಗೆ ಪಾತ್ರವಾಗಿ ತನ್ನದೇ ಆದಂಥ ಒಂದು ಐಡೆಂಟಿಟಿಯನ್ನು ಬೆಳೆಸಿರೋದನ್ನು ನಾವು ನೋಡ್ಬೋದು. ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ಲದೇ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಬಹುಮತ ಇದ್ದರೆ ಮಾತ್ರ ಆಗೋದು. ಮತ್ತು ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗ್ತದೆ. ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ. ಭಾಳ ದಿನಗಳಿಂದ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ನಿಮ್ಮ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ, ವಿರೋಧ ಪಕ್ಷದ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಅದು ನಾರ್ಮಲ್ ಆಗೇ ಇರ್ತದೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇದೆ. ಯಾವ ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ.